ಏನ್ ಇನ್ಸ್ಟಾಗ್ರಾಮ್ನಾಗ ಬರೀ ತಿನ್ನುವ ರೀಲ್ಸ್ ಬರತಾವ. ಯಪ್ಪ ಎಷ್ಟು ದಿವಸ ಪೇಸ್ಟ್ರೀಸ್ ತಿಂದ ನಾವು ಈಗ ಕ್ರೇವಿಂಗ್ಸ್ ಆಗತ್ತಾವ, ಓವರ್ ಲೋಡೆಡ್ ಕ್ರೇವಿಂಗ್ಸ್ ಆಗತ್ತಾವ. ಖರೆ ಈಗ ನಾ ಅಮ್ಮ ಹೇಳಿದೆ ಅಂದ್ರ ಹೊರಗ್ ತಿನ್ನಾಕ್ ಹೊಂಟೇನಂದ್ರ ಅಮ್ಮ ಇನ್ನ ಹೊರಗಿನ ಸಗಣಿ ತಿನ್ಲಿಕ್ ಹೋಗ ಅಂತ ಬಯಾಕ ಚಾಲು ಮಾಡ್ತಾಳ. ಏನ್ ಮಾಡೋಣ? ಓಕೆ, ಬೆಸ್ಟ್ ಐಡಿಯಾ. ನನ್ ಫೇವ್ರೆಟ್ ಪೇಸ್ಟ್ರೀಸ್ ಅಂಗಡಿ ಹೆಂಗು ಸಾಕ್ಷಿದ ಆಫೀಸ್ ತಳಗ ಐತಿ. ಅಮ್ಮ ಬಾಳ ದಿವಸ ಆದ್ನ ಸಾಕ್ಷಿ ಬೆಟ್ಟ ಆಗಿಲ್ಲ, ಯಾಕಂದ್ರೆ ಸಾಕ್ಷಿ ಮದ್ವೆ ಆಗೈತಮ್ಮ, ಮದ್ವೆ ಆಗಿದ್ದು ಸಾಕ್ಷಿನಾಗ ಬೆಟ್ಟ ಆಗ್ಲಿಕ್ಕೆ ಬಂದಿದೆ ಅಂತ ಹೇಳಿ ಬೆಸ್ಟ್ ಆಪ್ಷನ್. ಸಾಕ್ಷಿ ಹೆಸರಲ್ಲೆಲ್ಲ ಪೇಸ್ಟ್ರೀಸ್ ತಿನ್ನು ಆಕೈತಿ. ಅಯ್ಯೋ, ಸಾಕ್ಷಿ ಬ್ರೇಕ್ ಕೊಟ್ಟಾರೇನೋ, ಹೊರಗೆ ಹೋಗಿರ್ತಾ ಆಕಿ ಚಾಗಿ ಕುಡಿಲಿ. ಆಕಿಗೆ ಒಂದ್ ಕಾಲ್ ಮಾಡಿ ಹೇಳ್ಬಿಡೋದು. ಹಾಯ್ ಸಾಕ್ಷಿ, ಹೌ ಆರ್ ಯು? ಲೈಕ್ ಸದ್ದ ನಿಮ್ಮ ಆಫೀಸ್ ಕಡೆ ಬರಾತೀನಿ, ಬಟ್ ನನಗೆ ಆಫೀಸ್ ಇಂದ ತಳಗ ಬಾ, ಮಸ್ತ್ ಕೆಳಗೆ ಪೇಸ್ಟ್ರೀಸ್ ತಿನ್ನೋದು. ಮನ್ಯಾಗಿದ್ದೀನ, ಮನಿದಾಗಿದ್ದಿ? ಸುಟ್ಟಿ ಅದ ಆಫೀಸ್. ಅಮಾಶಿಯನ್ ಹುಣ್ಣಿಮೆಯ ಸ್ಯಾಟರ್ಡೆ ಸಂಡೇನ ಸೂಟಿ ಕೊಡಂಗಿಲ್ಲ ಅಂತ ನಿಮ್ ಆಫೀಸ್ನವ್ರು ಸೂಟಿ ಕೊಟ್ಬಿಟ್ಟಾರ ಅಂದ್ರೆ ನನಗೆ ಆಶ್ಚರ್ಯ ಆಗ್ಲಿಕತ್ತಿತ್ತು. ಒಬ್ನಿಗ್ ಸದಾವಂತ ಹೇಳಿ ನಾನು ಬಂದ್ ಜಾಯ್ನ್ ಆಕೆ. ಹಂಗ ಸುಟ್ಟಿ ಕೊಟ್ಟಿಲ್ಲ, ಪೀರಿಯಡ್ ಲೀವ್. ಪೀರಿಯಡ್ ಲೀವ್ ಕೊಡಾತಾರ ಈಗ? ಈ ಭಾರಿ ಆತಲ್ಲಿ ನಿಮ್ ಆಫೀಸ್. ಎಲ್ಲ ಆಫೀಸ್ನಾಗ ಐತೇನೆ? ಒಂದ್ ವಿಡಿಯೋ ಶೇರ್ ಮಾಡೀನಿ, ಅದನ್ನ ನೋಡು ಮೊದ್ಲು. ಆ ತಗೋವ, ನೀ ಆರಾಮ್ ರೆಸ್ಟ್ ಮಾಡ. ಆಫೀಸ್ನಾಗ ಸೂಟಿ ಕೊಟ್ಟಾರ, ಗುಡ್ ರೀಸನ್ ಸಂಬಂಧ ಸೂಟಿ ಕೊಟ್ಟಾರ. ಶೇರ್ ಮಾಡ ನನ್ ವಿಡಿಯೋ, ನಾನು ನೋಡ್ತೇನೆ. ಬಾಯ್, ಟೇಕ್ ಕೇರ್ ಸಾಕ್ಷಿ. ಏ ಭಾರಿ ಆಗ್ಬಿಡಿದ, ಪೀರಿಯಡ್ಸ್ ಇದಕ್ ಲೀವ್ ಎಲ್ಲಾ ಕೊಡಾತಾರಂದ್ರ ಎಷ್ಟ್ ಚಲೋ ಕೆಲ್ಸ ಮಾಡಾಕತ್ತಾರಪ್ಪ. ನಮ್ಮ ರಾಜ್ಯದಾಗ ಕೆಲಸ ಮಾಡ್ಲಿಕ್ಕತ್ತಿರುವಂತ ಎಲ್ಲಾ ಮಹಿಳೆಯರಿಗೆ ಒಂದ್ ಬಂಪರ್ ಆಫರ್ ಐತಿ. ಇದ ಕಾರ್ಮಿಕ ಇಲಾಖೆಯವರ ಪ್ರಮುಖ ಕ್ರಮವಾಗೈತಿ. ಇದ್ರ ಸಂಬಂಧ ಅಂತ ಹೇಳಿ ಈಗ ಆಲ್ರೆಡಿ ಅಧಿಸೂಚನೆಯನ್ನು ಹೊರಡಿಸ್ಯಾರ. ಋತುಚಕ್ರ ರಜೆ ಪ್ರತಿ ತಿಂಗಳಿಗೆ 1 ಅನ್ನೋ ಹಂಗ 12 ತಿಂಗಳಿಗೆ 100 ಪೇಡ್ ಲೀವ್ಸ್ ನು ಕೊಡ್ಲಿಕ್ಕತ್ತಾರ. ಗವರ್ಮೆಂಟ್ ಸೆಕ್ಟರ್ ಆಗ್ಲಿ, ಪ್ರೈವೇಟ್ ಸೆಕ್ಟರ್ ಆಗ್ಲಿ, ಎಲ್ಲಾ ಸೆಕ್ಟರಿಗೂ ಈ ರಜೆ ಅನ್ವಯವಾಗ್ತೈತಿ. ಈ ಕ್ರಮವನ್ನ ಸಮಗ್ರವಾಗಿ ಜಾರಿ ಮಾಡಿದ ರಾಜ್ಯ ಎಂಬ ಹೆಗ್ಗಳಿಕೆ ನಮ್ಮ ಕರ್ನಾಟಕಕ್ಕೈತಿ. ಋತುಚಕ್ರ ರಜೆ ನೀತಿ 2025 ಪ್ರಕಾರ ಎಲ್ಲಾ ಮಹಿಳೆಯರಿಗೂ ಕಡ್ಡಾಯವಾಗಿ ಅನ್ವಯವಾಗೈತಿ. ರಜೆ ತಗೋಬೇಕಂತಂದ್ರ ಯಾವುದೇ ಮೆಡಿಕಲ್ ಸರ್ಟಿಫಿಕೇಟ್ ನೆಸೆಸರಿ ಇರುವುದಿಲ್ಲ. ಆ ತಿಂಗಳು ತಗೋಬೇಕಾಗಿರುವಂತ ರಜೆ ಅದೇ ತಿಂಗಳು ತಗೋಬೇಕಾಗಿರ್ತೈತಿ. ಮುಂದಿನ ತಿಂಗಳಿಗೆ ವರ್ಗಾವಣೆನೂ ಮಾಡುವಂತಿಲ್ಲ. ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಸರ್ ಅವರ ತಮ್ಮ ಇಲಾಖೆಯ ಮೂಲಕ ಮಹಿಳೆಯರ ಸಬಲೀಕರಣದ ಜೊತೆ ಅವರ ರಕ್ಷಣೆ, ಸುರಕ್ಷತೆ, ಗೌರವವನ್ನು ಸಹ ಕಾಪಾಡಲು ದೃಢ ಹೆಜ್ಜೆ ಇರಿಸಿರುವ ವ್ಯಾಪಕ ಶ್ಲಾಘನೆಗೆ ಪಾತ್ರವಾಗೈತಿ. ಬೇರೆ ಬೇರೆ ರಾಜ್ಯದಾಗ, ದೇಶದಾಗ ಇರುವಂತ ಈ ನೀತಿ ಬಗ್ಗೆ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ ಸಂತೋಷ್ ಲಾಡ್ ಸರ್ ಅವರ ನಮ್ಮ ರಾಜ್ಯದಾಗೂ ಈ ನೀತಿ ಜಲ್ದಿ ಜಾರಿಗೆ ಬರ್ಬೇಕಂತ ಹೇಳಿ ನೋಡ್ಕೊಂಡಾರ. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಆಲ್ರೆಡಿ ಈ ರಜೆಯನ್ನ ಜಾರಿ ಮಾಡ್ಲಿಕ್ಕತ್ತಾರ. ಮಹಿಳೆಯರಿಗೋಸ್ಕರ ಇಷ್ಟು ಚಲೋ ಚಲೋ ಯೋಜನೆಯನ್ನ ಜಾರಿ ಮಾಡುತ್ತಿರುವ ಸಂತೋಷ್ ಲಾಡ್ ಸರ್ ಅವರಿಗೆ ಧನ್ಯವಾದಗಳು. ಇನ್ನಷ್ಟು ಮಹತ್ವದ ಯೋಜನೆಗಳು ನಿಮ್ ಕೈಯಿಂದ ಬರ್ಲಿ ಸರ್ ಅಂತ ಹೇಳಿ ಕೇಳ್ಕೊತೇನೆ.